ಇವತ್ತೂ ಹುಡುಗರು ನಿಜವಾದ ಪ್ರೀತಿ ಮಾಡೋದು ಹೆಂಗೆ ಅಂತ ನಮ್ಮನ್ನು ನೋಡ್ಕೊಳ್ತೀವಿ ಏನೋ. ಸುಮ್ಮನಿರಿ. ಈ ಥರ ಏನಾದರೂ ಒಂದು ಹೇಳಿ ನನ್ನನ್ನು ಸಮಾಧಾನ ಮಾಡಬೇಕು ಅಂತ ನೋಡ್ತೀರಾ? ಸಮಾಧಾನ ಮಾಡ್ತಿಲ್ಲ ಲಕ್ಷ್ಮಿ, ಗಂಡ ಹೆಂಡತಿ ನಡುವೆ ಪ್ರೀತಿ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಅವ್ರು ನಮ್ಮ ಮನೆಗೆ ಬಂದಾಗ ನೋಡಿದ್ಯಾ ಎಷ್ಟು ಅನ್ಯೋನ್ಯವಾಗಿದ್ದ ಅಂತ. ಅವ್ರ ಮನೇಲೂ ಹಾಗೇ ಇರ್ತಾರೆ ನೋಡು. ನಾವು ಮದುವೆ ಆದಾಗ ಮನೆಯವ್ರು ನಮ್ಮನ್ನು ಹೊರಗಡೆ ಹಾಕಿದ್ರು. ಅವ್ರಿಗಂಥ ಪರಿಸ್ಥಿತಿ ಇಲ್ಲ. ನಮ್ಮ ಮಗಳು ಅವ್ರ ಮನೇಲೇ ಇದ್ದಾಳೆ ಅಂದರೆ ನಮ್ಮ ಮಗಳ ಗುಣ ಅವ್ರಿಗೆ ಇಷ್ಟ ಆಗಿದೆ. ಇವತ್ತಲ್ಲ ನಾಳೆ ಬೀಗರು ನಮ್ಮ ಮಗಳನ್ನ ಸೊಸೆ ಅಂತ ಒಪ್ಕೊಳ್ತಾರೆ. ಅಷ್ಟಾದ್ರೆ ಸಾಕು ರೀ. ಮೊದಲೇ ನೊಂದಿರೋ ಮನ್ಸು ನಮ್ಮ ಭಾವನಂದು ಇನ್ನೂ ನೊಂದ್ರೆ ಅವಳು ಹೇಗೆ ತಡ್ಕೋತಾಳೆ ಹೇಳಿ? ನನ್ನ ಮಗಳು ಅನುಭವಿಸಿದ ಕಷ್ಟಗಳೆಲ್ಲ ಆಗಿದೆ ಲಕ್ಷ್ಮಿ. ಇನ್ನು ಮುಂದೆ ಅವಳ ಜೀವನ ಚೆನ್ನಾಗಾಗತ್ತೆ. ಯಾಕಂದರೆ ಅವಳನ್ನ ಪ್ರೀತಿಸಿ ಕಾಪಾಡುವಂಥ ಒಂದು ಜೀವ ಅಲ್ಲಿರುವಾಗ ಅವಳು ನೋವು ಕೊಡೋದು ಬಿಡಲ್ಲ. ಆ ಮನೇಲಿರೋ ಮನಸ್ಸು ಸ್ವಲ್ಪ ಕದಡಿದ ನೀರಾಗಿದೆ. ಅದು ತಿಳಿಯಾಗೋದಕ್ಕೆ ನಾವು ಕಾಲಾವಕಾಶ ಕೊಡಬೇಕಷ್ಟೆ. ಏನೋ ಅದೊಂದಾದ್ರೆ ನನಗೆ ಸಾಕು ರೀ. ಏನು ನಾನು ಊಟ ಬಡಿಸೋವರೆಗೂ ಊಟ ಮಾಡದೇ ಇರೋನು ಇವಾಗ ಹೆಂಡತಿ ಬಂದ ತಕ್ಷಣ ಅಮ್ಮನ್ನೇ ಮರೆತುಬಿಟ್ಟಿಯಾ? ಅಯ್ಯೋ ಅದು ಯಾಕವ ಹಿಂಗಂತಿದ್ಯಾ? ನಿನ್ನಂದೇನು ಪ್ರಯೋಜನ? ಮದುವೆ ಅಂತ ಮಾಡಿಕೊಂಡು ಈ ಮನೆ ಸಂತೋಷ ನೆಮ್ಮದಿನೆಲ್ಲ ಹಾಳು ಮಾಡಿಬಿಟ್ಟೆ. ಅವ್ವ ನಾನು ನಿನಗೆ ಹೇಳ್ತಾ ಇಲ್ಲ, ನೀಲು ಹೇಳಿದ್ದೆ ಅಡಿಗೆ ಮನೆಗೆ ಯಾರು ಬರಬಾರ್ದು ಅಂತ. ಅವ್ವ ದಯವಿಟ್ಟು ಅವ್ರು ನಂಗೆಲ್ಲ ಬೈಬೇಡ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಅಡುಗೆ ಮನೆ ಓದವ್ ನಾನು, ಬಡಿಸ್ಕೊಂಡವ್ ನಾನು, ತಿಂತಾ ಇರೋ ನಾನು. ನನಗೆ ಕೆಮ್ಮಲು ಬಂತಂತ ಅವ್ರು ನೀರು ತಂದು ಕೊಟ್ರು ಅಷ್ಟೇ. ಆದರೂ ಅಡುಗೆ ಮನೆಗೆ ಅವ್ರು ಯಾಕೆ ಬರಬಾರ್ದು? ಅವ್ರು ಈ ಮನೆ ಸೊಸೆ, ನನ್ನ ಹೆಂಡತಿ. ಹೋಗ್ಬಾರ್ದೆ? ಅದಕ್ಕೆ ಯಾಕವ ಹಿಂಗಾಡ್ತಿದ್ಯಾ? ಹೆಂಗಾಡ್ತಿದ್ದೀನೋ? ಮದುವೆ ಮಾಡ್ಕೊಂಡ ತಕ್ಷಣ ಅಪ್ಪ ಅಮ್ಮ ಅಕ್ಕ ಯಾರು ಬೇಡ ಅಲ್ವಾ ನಿಂಗೆ? ನೋಡ್ದ್ಯಾ, ನೀನು ಅವನ ಜೀವನ ಮೇಲೆ ಬಂದ್ಮೇಲೆ ಒಂದು ನನ್ನ ಮಾತು ಕೇಳ್ತಾ ಇಲ್ಲ. ಇಷ್ಟೇ ಇಷ್ಟೇ, ಏನ್ ಹೇಳಿದ್ರು ಒಂದು ಮಾತಾಡಲ್ಲ. ಅವ್ವ ಅವ್ರನ್ನೇನು ಅನ್ನಕ್ಕೆ ಹೋಗ್ಬೇಡ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅವ್ರ ಮನಸ್ಸು ಮಗಿ ಇದ್ದಂಗೆ. ಅವ್ರೇನು ಅಂತ ನಿಂಗೆ ಗೊತ್ತಾಗ್ಬಿಟ್ರೆ ನೀನೇ ಅವ್ರ ಜೊತೆಲಿ ಇರೋಕೆ ಇಷ್ಟಪಡ್ತೀಯ? ಮುಚ್ಚೋ ಬಾಯಿ. ಯಾರ ಜೊತೆಲಿ ಇರಬೇಕು ಯಾರ ಜೊತೆಲಿ ಇರಬಾರ್ದು ಅಂತ ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ ನಾನು. ಮೊದಲು ಹಿಂಗಿದ್ಯಾ ನೀನು? ಇವಾಗ ಏನ್ ಮಾತಾಡಿದ್ರು ಎದುರು ಉತ್ತರ ಕೊಡ್ತೀಯಾ? ಎಲ್ಲ ನನ್ನ ಕರ್ಮ. ಥು. ನೋಡಿ, ನೀವನ್ನೆಲ್ಲ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿರೋದು ಯಾರು ಹೇಳಿ? ನಾನೇ ಅಲ್ವಾ? ಮುಂಚೆ ಎಲ್ಲ ಒಬ್ಬನೇ ಇರ್ತಿದ್ದೆ, ದಿನ ಕ್ಲೀನ್ ಮಾಡಿಬಿಡ್ತಾ ಇದ್ದೆ. ಆದರೆ ನೋಡಿ, ಈಗ ಬೇರೆ ಯಾರನ್ನೂ ನಿಮ್ಮನ್ನು ಮುಟ್ಟಕ್ಕೆ ನಾನು ಬಿಟ್ಟೇ ಇಲ್ಲ. ಆದರೆ
ಈಗ ನನ್ನ ಚಿನ್ನು ಮರಿ ಇದ್ದಾರೆ ಅಲ್ವಾ, ಕಷ್ಟ ಆದರೂ ನಾನೇ ರಾತ್ರಿ ಎದ್ದು ಎದ್ದು ಕ್ಲೀನ್ ಮಾಡ್ತಾ ಇದ್ದೀನಿ ತಾನೇ. ಚಿನ್ನು ಮರಿಗೆ ಕೆಲಸದವ್ರು ಬಂದು ಮನೇನ ಕ್ಲೀನ್ ಮಾಡಿ ಹೋಗ್ತಾರೆ ಅಂತ ಹೇಳಿದ್ದೀನಿ. ನಾನೇ ಎದ್ದು ಎದ್ದು ನಿಮ್ಮನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಎಷ್ಟು ಸಲ ಹೇಳೋ ಪ್ರಯತ್ನ ಮಾಡಿದ್ದೀನಿ, ಬಟ್ ಈಗೇನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇರೋದು ಯಾರು? ನಾನು. ಹಾಗಿದ ಮೇಲೆ ನನಗಾದರೂ ನೀವು ವಿಷಯನ ಹೇಳಲೇಬೇಕಲ್ವ? ಇಲ್ಲಿ ಏನಾಯಿತು, ಏನು ನಡೀತು? ನನ್ನ ಚಿನ್ನು ಮರಿನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಒಂದು ಚೂರು ಏನಾದರೂ ತೊಂದರೆ ಆದರೂ ನನಗೆ ಸಹಿಸೋಕ್ಕಾಗಲ್ಲ ಅಂತಲೂ ನಿಮಗೆ ಗೊತ್ತಿದೆ. ನಾನು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದೀನಿ. ನೀವು ಹಾಗೆ ನೋಡ್ಕೋಬೇಕು ಅಲ್ವಾ? ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಏನು ನಡೀತು ಅಂತ ಈಗ ನನಗೆ ಹೇಳಿ.